ಜಲಕಂಟಕದ ನಡುವೆ ರಣ ಬಿಸಿಲು ಆಘಾತ ತಂದಿಟ್ಟಿದೆ. ಬಿಸಿಲ ತಾಪಕ್ಕೆ ರಾಜ್ಯದೆಲ್ಲೆಡೆ ಜನ ಹೈರಾಣಾಗಿದ್ದು ಬಿಸಿಲಿನಿಂದ ಬಚಾವಾಗಲು ಕಸರತ್ತುಗಳೇ ನಡೀತಿವೆ. ರಾಜ್ಯದಲ್ಲಿ ಇವತ್ತು ಬಿಸಿಲ ಬೇಗೆ ಹೇಗಿತ್ತು ನೋಡೋಣ ಬನ್ನಿ. ರಣ ಬಿಸಿಲು ಮೈಸುಡುತ್ತಿದೆ. ಕರುನಾಡಿನ ನೆಲ ಕಾದ ಕುಲುಮೆಯಂತಾಗಿದೆ. ದಾಖಲೆ ಮಟ್ಟದಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಇದ್ದು ಬಿಸಿಲ ಬೇಗೆಗೆ ರಾಜ್ಯದ ಜನ ಹೈರಾಣಾಗಿದ್ದಾರೆ. ಕುಂತ್ರು ನಿಂತ್ರು ಮೈ ಬೆವರ್ತಾ ಇದೆ. ಸೂರ್ಯನ ಉರಿ ಉರಿ ಬಿಸಿಲಿಗೆ ಸಾಕಪ್ಪ ಸಾಕು ಅನ್ನುವಂತಾಗಿದೆ. ರಾಜ್ಯದೆಲ್ಲೆಡೆ ಸೂರ್ಯನ ರೌದ್ರ ನರ್ತನ ಜೋರಾಗಿದೆ. ರಾಯಚೂರಿನಲ್ಲಿ ಮಧ್ಯಾಹ್ನದ ವೇಳೆಗೆ 42 ಡಿಗ್ರಿ ಉಷ್ಣಾಂಶ ಇದ್ರೆ ವಿಜಯಪುರದಲ್ಲಿ 41 ಡಿಗ್ರಿ, ಚಾಮರಾಜನಗರ, ಗದಗ, ಕಲಬುರಗಿಯಲ್ಲಿ 39ರಿಂದ 40 ಡಿಗ್ರಿ ಇದೆ. ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಪಮಾನ 40 ಡಿಗ್ರಿ ದಾಟಿ ಓಡ್ತಾ ಇದೆ. ಈ ಉಷ್ಣಾಲಯ ಮುನ್ನೆಚ್ಚರಿಕೆ ಅಂತ ನೋಡಿದರೆ ಇನ್ನು ಮುಂದುವರಿತಾ ಇದೆ. ಇವತ್ತು ಮತ್ತು ನಾಳೆ ಕೂಡ ನಾವು ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಿಗೆ ಕಲಬುರಗಿ, ರಾಯಚೂರು, ಯಾದಗಿರಿ, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ ಇಲ್ಲೆಲ್ಲ ಉಷ್ಣಾಲಯ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಬಿಸಿಲಿನಿಂದ ರಕ್ಷಣೆಗೆ ಹೊಸ ಐಡಿಯಾ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗ್ರೀನ್ ಟೆಂಟ್. ಕಲ್ಯಾಣ ಕರ್ನಾಟಕ ಕಾದ ಕಬ್ಬಣದಂತಾಗಿದ್ದು ಜನ ಬೆಂದು ಹೋಗ್ತಾ ಇದ್ದಾರೆ. ಅದರಲ್ಲೂ ಬೈಕ್ ಸವಾರರ ಪಾಡು ಹೇಳತೀರದಾಗಿದೆ. ರಾಯಚೂರಿನಲ್ಲಿ ಸವಾರರ ನೆರವಿಗೆ ನಿಂತ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾಡಳಿತ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಟೆಂಟ್ ಮೂಲಕ ನೆರಳಿನ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬಸವೇಶ್ವರ ಸರ್ಕಲ್ನಲ್ಲಿ ಇದನ್ನ ಪ್ರಯೋಗಿಸಲಾಗಿದ್ದು ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಈ ಬಿಸಿಲು ಗಾಳಿಗೆ ನಮಗೆ ಈ ರೀತಿ ಶೆಲ್ಟರ್ ಮಾಡಿದಕ್ಕೆ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇತ್ತ ಗದಗದಲ್ಲೂ ಬಿಸಿಗಾಳಿ ಮೈ ಸುಡ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಹೀಗಾಗಿ ಗದಗದಲ್ಲೂ ಸವಾರರ ಹಿತಕ್ಕಾಗಿ ಸಿಗ್ನಲ್ಗಳಲ್ಲಿ ಹಸಿರು ನೆರಳಿನ ಆಸರೆಯನ್ನ ಕಲ್ಪಿಸಲಾಗಿದೆ. ಮುಳಗುಂದ ನಾಕಾ, ಪುಟ್ಟರಾಜ್ ಸರ್ಕಲ್ ಜಂಕ್ಷನ್ನಲ್ಲಿ ಟೆಂಟ್ಗಳನ್ನು ನಿರ್ಮಿಸಿ ಸವಾರರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸ್ ಇಲಾಖೆ ಹಾಗೆ ನಗರಸಭೆ ಕಾರ್ಯಕ್ಕೆ ಗದಗ, ಬೆಟಗೇರಿ, ಅವಳಿ ನಗರ ಸವಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಶೇಡ್ ನೆಟ್ಟನ್ನು ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ನಗರಸಭೆಯ ಸಹಕಾರದೊಂದಿಗೆ. ಈ ಸಾರಿ ಕೂಡ ಅದನ್ನು ನಾವು ಮುಂದುವರಿಸಿದ್ದೀವಿ. ಆಲ್ರೆಡಿ ಮುಳುಗುಂದ ನಾಕ ಮತ್ತು ಬೂಮ್ರೆಡ್ಡಿ ಸರ್ಕಲಲ್ಲಿ ಈ ಕೆಲಸ ಕಂಪ್ಲೀಟ್ ಆಗಿದೆ. ಈಗ ಟಿಪ್ಪು ಸರ್ಕಲಲ್ಲಿ ಕೂಡ ಕೆಲಸ ಪ್ರಗತಿಯಲ್ಲಿದೆ. ಆದಷ್ಟು ಬೇಗ ಅದನ್ನು ಕೂಡ ನಾವು ಮುಗಿಸ್ತೀವಿ. ರಾಜ್ಯದಲ್ಲಿ ಸದ್ಯಕ್ಕೆ ಬಿಸಿಲ ಬೇಗೆ ಕಡಿಮೆ ಆಗೋ ಲಕ್ಷಣ ಇಲ್ಲ. ಹೀಗಾಗಿ ವಾಹನ ಸವಾರರ ರಕ್ಷಣೆಗೆ ಸಿಗ್ನಲ್ಗಳಲ್ಲಿ ಟೆಂಟ್ ಹಾಕಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಈ ಐಡಿಯಾ ಜಾರಿಯಾಗೋ ಸಾಧ್ಯತೆ ಇದೆ. ರಾಯಚೂರಿನಿಂದ ಭೀಮೇಶ್ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.